ನಾಳೆ ಬಸ್ ಇರುತ್ತೋ ಇಲ್ವೋ ರಾಜ್ಯಾದ್ಯಂತ ಹೈ ಅಲರ್ಟ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಂದ್, ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ? ನಮಸ್ಕಾರ ವೀಕ್ಷಕರೇ. ಎರಡು ದಿನ ರಾಜ್ಯದ ಜನರಿಗೆ ತಪ್ಪಿದ್ದಲ್ಲ ಸಂಕಷ್ಟ. ನೀವೇನಾದ್ರೂ ಬಸ್ ನಂಬ್ಕೊಂಡು ಊರಿಗೆ ಹೋಗೋ ಪ್ಲಾನ್ ಮಾಡಿದ್ರೆ, ಆಫೀಸ್ಗೆ ಹೋಗೋ ಹಾಗಿದ್ರೆ ಅಥವಾ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಯಾಕಂದ್ರೆ ರಾಜ್ಯದ ರಸ್ತೆಗಳಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ NWKSRTC ಬಸ್ಗಳು ಓಡಾಡುವುದು ಡೌಟ್ ಆಗಿದೆ. ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸಿ, ಇಲ್ಲದಿದ್ರೆ ಬಸ್ ಚಕ್ರ ಉರುಳಲ್ಲ ಅಂತ ಶಪಥ ಮಾಡಿದ್ದಾರೆ. ಒಂದು ಕಡೆ ನೌಕರರ ಹಠ, ಇನ್ನೊಂದು ಕಡೆ ಸರ್ಕಾರದ ಎಚ್ಚರಿಕೆ. ಇದರ ಮಧ್ಯೆ ಬಡಪಾಯಿ ಪ್ರಯಾಣಿಕರ ಪಾಡು ಹೇಳತೀರದ್ದಾಗಿದೆ. ಅಷ್ಟಕ್ಕೂ ನಾಳೆ ಬಸ್ ಇರೋತ್ತೋ ಇಲ್ವೋ? ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡತ್ತಾ ಸರ್ಕಾರ? 38 ತಿಂಗಳ ಸಂಬಳದ ಬಾಕಿ ಕಥೆಗೇನು? ಸರ್ಕಾರ ಕೊಟ್ಟಿರೋ ಆ ಖಡಕ್ ವಾರ್ನಿಂಗ್ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಾರಿಗೆ ಮುಷ್ಕರದ ಪ್ರತಿಯೊಂದು ಅಪ್ಡೇಟ್ ಅನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಸಾರಿಗೆ ನೌಕರರು ಮುಷ್ಕರ ಮಾಡೋದು ಅವರಲ್ಲಿ ಏನಿದೆ ತಪ್ಪು? 38 ತಿಂಗಳ ಸಂಬಳದ ಬಾಕಿನೇ ಇಲ್ಲ. ಹೋಗ್ಲಿ ಬಿಡುವಂತ ಡ್ಯೂಟಿಗೆ ಹೋದ್ರೆ ಈ ಮೇಲಾಧಿಕಾರಿಗಳು ಕೊಡೋ ಟಾರ್ಚರ್ ಅಷ್ಟಿಷ್ಟಲ್ಲ. ಗ್ಯಾರಂಟಿ ಅಂತ ಹೇಳ್ಕೊಂಡು ಇಲ್ಲಿರೋ ದುಡ್ಡನ್ನ ಅಲ್ಲಿಗೆ ಹಾಕಿ, ಅಲ್ಲಿರೋ ದುಡ್ಡನ್ನ ಮತ್ತೆಲ್ಲಿಗೋ ಹಾಕಿ ತೇಪೆ ಹಚ್ಚೋ ಅಧಿಕಾರ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಮುಷ್ಕರನೇ ಮಾಡಬಾರ್ದಾ? ಅದೇ ದೊಡ್ಡ ತಪ್ಪ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಒಂದು ಮಾತ್ರ ಸತ್ಯ, ಈ ಹೋರಾಟ ಈಗಂತೂ ಶುರುವಾಗಿದ್ದಲ್ಲ. ಇದರ ಹಿಂದೆ ವರ್ಷಗಳ ನೋವಿದೆ. ಇದೇನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಈ ಮುಷ್ಕರ ನಡೀತಾ ಇಲ್ಲ. ಇದೇ ಬೊಮ್ಮಾಯಿ ಅವರು ಕೂಡ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ 1 ದಿನ ಮುಷ್ಕರ ಮಾಡ್ತಾರೆ, ಸರ್ಕಾರ ಬಗ್ಗೋದಿಲ್ಲ. 2 ದಿನ ಮುಷ್ಕರ ಮಾಡ್ತಾರೆ, ಸರ್ಕಾರ ಬಗ್ಗೋದಿಲ್ಲ. ಬರೋಬ್ಬರಿ 4-5 ದಿನಗಳವರೆಗೆ ರಾಜ್ಯದ ಮೂಲೆಯಲ್ಲಿ ಇದೇ KSRTC ಬಸ್ ಬಂದ್ ಆಗಿದ್ವು. ಬರೋಬ್ಬರಿ 5 ದಿನಗಳವರೆಗೆ ಮುಷ್ಕರವನ್ನ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಅದರಲ್ಲೂ ಬೊಮ್ಮಾಯಿ ಅವರು, ಇದೇ ಬಿಜೆಪಿ ಸರ್ಕಾರ, ಮನವೊಲಿಸೋ ಕಾರ್ಯವನ್ನು ಕೂಡ ಮಾಡಿರಲಿಲ್ಲ. ಈಗ ವಾಸ್ತವವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಅವರಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬಂದಿದ್ರು. ಆದ್ರೆ ಈಗ ಆಕ್ರೋಶದ ಕಟ್ಟೆ ಒಡೆದಿದೆ. ಜನವರಿ 29ರಂದು ನಡಿಬೇಕಾದಂತಹ ಈ ಮುಷ್ಕರ ದುರದೃಷ್ಟವಶಾತ್ ನೌಕರರ ಸಂಘದ ನಾಯಕ ಅನಂತ್ ಸುಬ್ಬುರಾವ್ ಅವರ ನಿಧನದಿಂದಾಗಿ ಅದನ್ನು ಮುಂದೂಡಲಾಗಿತ್ತು. ಫೆಬ್ರವರಿ 19 ರಾಜ್ಯದ 4 ಸಾರಿಗೆ ನಿಗಮಗಳಾಗಿರೋ KSRTC, BMTC ಮತ್ತು NWKSRTC ಹಾಗೂ ಕಲ್ಯಾಣ ಕರ್ನಾಟಕ ನೌಕರರು ಎಲ್ಲರೂ ಕೂಡ ಕರ್ನಾಟಕದ ಎಲ್ಲಾ ನಿಗಮದವರು ಒಂದಾಗಿದ್ದಾರೆ. ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಡೆಗೆ ಹೆಜ್ಜೆ ಹಾಕಲಿದ್ದಾರೆ. ಅವರ ಪ್ಲಾನ್ ಏನಾಗಿತ್ತು ಗೊತ್ತಾ? ಸರ್ಕಾರಕ್ಕೆ ನಾಳೆ 4 ಗಂಟೆವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. 4 ಗಂಟೆಯೊಳಗಡೆ ನಮ್ಮ ಸಮಸ್ಯೆ ಬಗೆಹರಿಸಿ, ಇಲ್ದಿದ್ರೆ ನಾಡಿದ್ದು ಶುಕ್ರವಾರದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಬಸ್ ಓಡಾಟ ವಿರಳವಾಗಿರಬಹುದು, ಆದರೆ ನಾಡಿದ್ದು ಸಂಪೂರ್ಣವಾಗಿ ಬಂದ್ ಆಗೋ ಸಾಧ್ಯತೆ ಇದೆ. ನೌಕರರ ಪ್ರಮುಖ 4 ಬೇಡಿಕೆಗಳಿದ್ದಾವೆ. ಸುಮ್ಮನೆ ಅವರು ರಸ್ತೆಗಿಳಿತಾ ಇಲ್ಲ. ಅವರು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ನ್ಯಾಯಯುತವಾದ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ 38 ತಿಂಗಳ ಬಾಕಿ ಅಂದ್ರೆ ಅರಿಯರ್ಸ್, ಜನವರಿ 2020ರಿಂದ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವರು ಸರ್ಕಾರ ಇದ್ದಾಗ ಜನವರಿ 2020ರಿಂದ ಫೆಬ್ರವರಿ 2023ರವರೆಗಿನ ಅಂದ್ರೆ ಬರೋಬ್ಬರಿ 38 ತಿಂಗಳ ಹಿಂಬಾಕಿ ಹಣ ಇನ್ನೂ ಬಂದಿಲ್ಲ. ನಮ್ಮ ದುಡಿಮೆಯ ಹಣವನ್ನೇ ಕೊಡೋದಕ್ಕೆ ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ? ಸರ್ಕಾರದ ಹತ್ರ ದುಡ್ಡಿಲ್ವಾ ಅಂತ ನೌಕರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಮಾನ ವೇತನ, ಸರ್ಕಾರಿ ನೌಕರರಿಗೆ ಸಿಗುವ ಸವಲತ್ತು ಮತ್ತು ವೇತನ ತಮಗೂ ಸಿಗಬೇಕು ಅನ್ನೋದು ಅವರ ಒತ್ತಾಯ. ನಾವು ಸರ್ಕಾರಿ ಕೆಲಸ ಮಾಡ್ತೀವಿ, ನಮಗೆ ಯಾಕೆ ಈ ತಾರತಮ್ಯ ಅಂತ ಕೇಳುತ್ತಿದ್ದಾರೆ. ಇನ್ನು ವೇತನ ಜಾರಿ, 2024ರ ಜನವರಿ 1ರಿಂದಲೇ ಹೊಸ ವೇತನ ಶ್ರೇಣಿ ಜಾರಿಯಾಗಬೇಕಾಗಿತ್ತು. ಆದರೆ ಅದು ಇನ್ನೂ ಕಡತದಲ್ಲೇ ಉಳಿದುಕೊಂಡ್ಬಿಟ್ಟಿದೆ. ಕಿರುಕುಳ ನಿಲ್ಲಿಸಿ, ಡಿಪೋ ಮ್ಯಾನೇಜರ್ಗಳ ಅಧಿಕಾರಿಗಳ ಕಿರುಕುಳ ಜಾಸ್ತಿಯಾಗಿದೆ. ಸಣ್ಣ ಪುಟ್ಟ ತಪ್ಪುಗಳಿಗೂ ದೊಡ್ಡ ಶಿಕ್ಷೆ ಕೊಡ್ತಾಗಿದ್ದಾರೆ. ಇದು ನಿಲ್ಲಬೇಕು ಅನ್ನೋದು ಕಂಡಕ್ಟರ್ ಡ್ರೈವರ್ಗಳ ಅಳಲು. ಇದು ಮಾತ್ರ ದೊಡ್ಡ ಡೇಂಜರ್ ಆಗಿದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಅಥವಾ ನೀವು ಸುದ್ದಿಯಲ್ಲಿ ಕೇಳಿರಬಹುದು, ಪೇಪರಲ್ಲೆಲ್ಲ ನೀವು ಓದಿರಬಹುದು. ನೋಡಿ, ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಕಂಡಕ್ಟರೋ ಡ್ರೈವರೋ ಪ್ರಾಣ ಕಳೆದುಕೊಂಡ ಅಂತ. ಇದು ರಾಜ್ಯದ
ಹೆಮ್ಮೆಯಾಗಿರುವ KSRTCಯ ಮಾನ ಮರ್ಯಾದೆಯನ್ನು ಯಾರು ಹರಾಜಾಗ್ತಾ ಇದ್ದಾರೆ? ಇದೇ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೇಲಾಧಿಕಾರಿಗಳು. KSRTC ಅಂತಂದರೆ ಸುಮ್ಮನೆನಾ? ಇದು ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶದ ಹೆಮ್ಮೆ. ಈ ಹೆಮ್ಮೆಯ ಕಂಪನಿಯನ್ನು ಅಥವಾ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವ ಈ ಡೆಪೋ ಮ್ಯಾನೇಜರ್ಗಳು ಅಥವಾ ಮೇಲಾಧಿಕಾರಿಗಳು ಏನು ಸುಮ್ಮನೆನಾ? ಇವರೆಲ್ಲ ಸರ್ಕಾರಿ ಅಧಿಕಾರಿಗಳಂತೆ. ಅದೇ ಕಂಡಕ್ಟರ್ ಡ್ರೈವರ್ಗಳಿಗೆ ಸಿಗೋದಿಲ್ಲ. ಅವ್ರಿಗೆ ಸಿಗುವಂತಹ ಸವಲತ್ತು ಕಂಡಕ್ಟರ್ ಡ್ರೈವರ್ಗಳಿಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ಸವಲತ್ತು ಸಿಗತ್ತಲ್ಲ, ನಮಗೂ ಸವಲತ್ತು ಕೊಡಿ. ಯಾಕಂತಂದರೆ ನಮ್ಮ ಮೇಲಾಧಿಕಾರಿಗಳು ಇವೆಲ್ಲ ಸವಲತ್ತುಗಳನ್ನು ತಗೊಂಡು ಕೊಬ್ಬೇರಿದ ಮದವೇರಿದ ಹಂದಿ ಥರ ಹೋಗ್ಬಿಟ್ಟಿದ್ದಾರೆ. ಇವರ ವಿರುದ್ಧ ಇವರು ಸುಮ್ಮನೆ ಕೆಲಸ ಮಾಡ್ತಾ ಇಲ್ಲ. ಇವ್ರ ಕೆಲಸಗಳೇ ಏನಂತಂದ್ರೆ ಇವ್ರ ಕೆಲಸನೇ ಇಲ್ಲ. ಇವತ್ತು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ಎಡವದೆ ಇವತ್ತು ಇಷ್ಟು ಫೇಮಸ್ ಆಗೋದಕ್ಕೆ ಅಥವಾ ದುಡ್ಡು ಬರೋದಕ್ಕೆ, ಇಡೀ ದೇಶದಲ್ಲಿ ಟ್ರಾನ್ಸ್ಪೋ ಸಿಸ್ಟಮ್ ಕಂಪನಿಯಲ್ಲಿ ನಂಬರ್ 1 ಸ್ಥಾನ ಗಳಿಸೋದಕ್ಕೆ ಈ ಡೆಪೋ ಮ್ಯಾನೇಜರು ಅಥವಾ ಈ ಮೇಲಾಧಿಕಾರಿಗಳು ಅಲ್ಲ, ಕಂಡಕ್ಟರ್ ಆ್ಯಂಡ್ ಡ್ರೈವರ್ಗಳು. ಅವರು ಪರಿಶ್ರಮದಿಂದ ದುಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಆರಾಮಾಗಿದ್ದೀವಿ. ಈ ರಾಜ್ಯದ ರಾಜಕಾರಣಿಗಳು, ಇದು ಬರೀ ಕಾಂಗ್ರೆಸ್ನವ್ರಿಗೆ ಅಷ್ಟೇ ಅಲ್ಲ, ಇದು ಬರೀ BJP ಅವ್ರಿಗೆ ಅಷ್ಟೇ ಅಲ್ಲ, ಈ ನಮ್ಮ ಪೊಲಿಟಿಷಿಯನ್ಸ್ಗಳು, ಎಸ್ಪೆಷಲಿ MP ಗಳು ಅಷ್ಟೇ. ಈ ನಮ್ಮ ರಾಜ್ಯದ MP ಗಳನ್ನು, MLA MLCಗಳನ್ನು ಬೇರೆ ರಾಜ್ಯದ ಬಸ್ನಲ್ಲಿ ಕೂರಿಸ್ಬೇಕು. ಇದೇ ಪಕ್ಕದ ಮಹಾರಾಷ್ಟ್ರ ಬಸ್ನಲ್ಲಿ ಕೂರಿಸಿ ಒಂದು ಟ್ರಿಪ್ ಹೋಗ್ಬಾ ಅಂಥೇಳಿ, 1 ಕಿಲೋಮೀಟ್ರ್ ಹೋಗಂಥೇಳಿ. ಎಷ್ಟು ಹದಗೆಟ್ಟು ಹೋಗಿದ್ದಾವೆ ಟ್ರಾನ್ಸ್ಪೋ ಸಿಸ್ಟಮ್ಸ್ಗಳು. ಇದೇ MP ಗಳಿದಾರಲ್ಲ, ಕರ್ನಾಟಕದ BJP MP ಗಳು, ಅವರನ್ನು ಮಹಾರಾಷ್ಟ್ರ BJP ಆಡಳಿತ ಇರೋ ಮಹಾರಾಷ್ಟ್ರದ ಬಸ್ನಲ್ಲಿ ಒಂದು ಸರ್ತಿ ಕೂರಿಸಿ, ಅವ್ರಿಗೆ ಗೊತ್ತಾಗತ್ತೆ KSRTCನೇ ಬೆಟ್ರಪ್ಪ ಅಂತ ಅನಿಸ್ಬಿಡತ್ತೆ. ಆ ಬೆಟರ್ ಕ್ವಾಲಿಟಿಯನ್ನು ಕೊಟ್ಟಿರುವ KSRTCಯ ಸಿಬ್ಬಂದಿ, ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯವನ್ನು ಸರಿಪಡಿಸಬೇಕು. ನೀವು 38 ತಿಂಗಳದು ಅರಿಯರ್ಸ್ ಕೊಟ್ಟಿಲ್ಲ, ಓಕೆ, ಅದನ್ನು ಬಿಟ್ಬಿಡಿ. ಆದರೆ ಈ ಕಿರುಕುಳ ಇದೆಯಲ್ಲ, ಈ ಕಿರುಕುಳವನ್ನು ಸ್ಟಾಪ್ ಮಾಡಿ ಅಂತ ಈ ಕಂಡಕ್ಟರ್ ಡ್ರೈವರ್ಗಳು ಕೇಳ್ತಾಗಿದ್ದಾರೆ. ಇನ್ನು ಈಗ ಸರ್ಕಾರದ ರಿಯಾಕ್ಷನ್ ನೋಡೋಣ. KSRTC ವ್ಯವಸ್ಥಾಪಕ ನಿರ್ದೇಶಕ MD ಅವರು ಅಕ್ರಮ್ ಪಾಷಾ ಅವರು ಸುಮ್ಮನೆ ಕೂತಿಲ್ಲ. ಅವರು ಕಠಿಣ ಆದೇಶವನ್ನು ಹೊರಡಿಸಿದ್ದಾರೆ. ವೇತನ ಕಡಿತದ ಎಚ್ಚರಿಕೆ ಕೊಟ್ಟಿದ್ದಾರೆ. ಫೆಬ್ರವರಿ 19ರಂದು ಯಾರಾದರೂ ಕೆಲಸಕ್ಕೆ ಬರಲಿಲ್ಲ ಅಂತಂದರೆ ಅವರಿಗೆ ಸಂಬಳ ಕೊಡೋದಿಲ್ಲ, ಸಂಬಳ ಕಟ್ ಮಾಡ್ತೀವಿ, ಕೆಲಸ ಇಲ್ಲದಿದ್ದರೆ ವೇತನ ಕೊಡೋದಿಲ್ಲ ಅನ್ನುವಂತಹ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಶಿಸ್ತು ಕ್ರಮ, ಅನಧಿಕೃತವಾಗಿ ಗೈರಾದರೆ ಕಾನೂನು ಕ್ರಮ ಜರುಗಿಸ್ತೀವಿ, ಹೈಕೋರ್ಟ್ ಆದೇಶದ ಪ್ರಕಾರ ಶಿಸ್ತು ಕ್ರಮ ತಗೊಳ್ತೀವಿ ಅಂತ. ಶಿಸ್ತು ಕ್ರಮ ತಗೊಳ್ಳೋ ಬದಲು ಮೊದಲಿಗೆ 38 ತಿಂಗಳದ ಅರಿಯರ್ಸ್ ಹಾಕಿ, ಆಮೇಲೆ ನಿಮ್ಮ ಕೆಳಗಡೆ ಇರುವಂತಹ ಈ ಡಿಪೋ ಮ್ಯಾನೇಜರು ಅಥವಾ ಈ ಮೇಲಾಧಿಕಾರಿಗಳಿದಾರಲ್ಲ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ರಜೆ ಇರದ್ದಂತೆ, ವಾರದ ರಜೆ, ವೀಕ್ ಆಫ್ಗಳು ಇರ್ತಾವಲ್ಲ, ನಾಳೆ ಯಾರೂ ವೀಕ್ ಆಫ್ ತೊಗೊಳಂಗಿಲ್ಲ, ಎಲ್ಲರೂ ಕೂಡ ಕೆಲಸಕ್ಕೆ ಬರಬೇಕು ಅಂತ. ಹೌದು, ಇವರಿಗೆಲ್ಲ ವೀಕ್ ಆಫ್ ಕೊಡಿ. ಯಾರಿಗೆ? ಈ ದೊಡ್ಡ ಅಧಿಕಾರಿಗಳಿದಾರಲ್ಲ, KSRTC ಡೆಪೋಗಳಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ವಾರದ ರಜೆ ಅಂತ ಇರುತ್ತಲ್ಲ, ಅವ್ರನ್ನ ತೆಗೆದುಬಿಟ್ಟು ತಿಂಗಳಿಗೆ ಒಂದೇ ರಜೆ ಮಾಡಿ. ಯಾರಿಗೆ? ಈ ಮೇಲಾಧಿಕಾರಿಗಳಿಗೆ. ಅವ್ರೇನು ಕೆಲಸ ಮಾಡ್ತಾರೆ? ಕಂಡಕ್ಟರ್ ಡ್ರೈವರ್ಗಳು ಹಗಲು ರಾತ್ರಿ ಅಂತ ನೋಡದೆ, ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೊಡ್ಡ ಘಾಟ್ಗಳಲ್ಲಿ, ಡೇಂಜರಸ್ ರಸ್ತೆಗಳಲ್ಲಿ ಗಾಡಿಗಳನ್ನು ಓಡಿಸ್ತಾರೆ, ಜನರನ್ನು ತಲುಪಿಸ್ತಾರೆ, ಕಷ್ಟಪಟ್ಟು ಅವ್ರು ದುಡಿತಾರೆ. ಅವ್ರ ಮೇಲೆ ನೀವು ಶಿಸ್ತು ಕ್ರಮ ತಗೊಳ್ಬೇಡಿ, ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ, ಈ ರಾಜ್ಯ ಸರ್ಕಾರದ ಮೇಲೆ ಕ್ರಮ ತಗೊಳ್ಳಿ. ಹಾಗಾದರೆ ನಾಳೆ ಏನೇನಿರುತ್ತೆ? ಬಸ್ ಇರುತ್ತೋ ಇಲ್ವೋ? ಬೆಂಗಳೂರು ಚಲೋ ನಡೆಯೋದಾದರೆ, ಇನ್ನು ಬೆಂಗಳೂರು ಚಲೋ ನಡೆಯೋದ್ರಿಂದ ಅನೇಕ ನೌಕರರು ಬೆಂಗಳೂರಿಗೆ ಬರ್ತಾರೆ. ಹೀಗಾಗಿ ಹಳ್ಳಿಗಳಲ್ಲಿ ಮತ್ತು ಬೆಂಗಳೂರು ಸಿಟಿಯಲ್ಲಿ ಬಸ್ ಸಂಖ್ಯೆ ಕಡಿಮೆ ಆಗಬಹುದು. ಬಸ್ಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಒಂದು ವೇಳೆ ಸರ್ಕಾರ ನಾಳೆ ಸಂಜೆವರೆಗೂ ಒಪ್ಪದಿದ್ರೆ ಶುಕ್ರವಾರ ಪೂರ್ತಿ KSRTC ಬಸ್ ಬಂದ್ ಆಗಲಿದೆ. ಒಂದು ಸಲಹೆ, ನೀವು ದೂರಿನ ಊರುಗಳಿಗೆ ಏನಾದರೂ ಹೋಗೋರಾಗಿದ್ದರೆ ಇವತ್ತೇ ಹೊರಟು ಬಿಡ್ರಿ. ಇಲ್ಲ ಅಂತಂದರೆ ಪ್ರೈವೇಟ್ ಬಸ್ಗಳಿಗೆ ಹತ್ತಿ ಬಿಡಿ. ರೈಲು ಅಥವಾ ಸ್ವಂತ ವಾಹನವನ್ನು ಈಗಲೇ ಸೇಫಾಗಿ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. KSRTC ಬಸ್ ಯಾವಾಗ ಬರುತ್ತೋ ಯಾವಾಗಿಲ್ಲೋ ಗೊತ್ತಿಲ್ಲ. ಇನ್ನು ಪ್ರಮುಖವಾಗಿರುವಂತಹ ಪ್ರಶ್ನೆ, ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ ಇಲ್ವಾ? ಬಸ್ ಇಲ್ಲ ಅಂತಂದರೆ ನಾವು ಸ್ಕೂಲ್ಗೆ ಹೆಂಗೆ ಹೋಗೋದು? ರಜೆ ಇದೆಯಾ ಇಲ್ಲ ಅಂತ ಹೇಳಿ ಅಂತ ಪ್ರಶ್ನೆ ಮಾಡ್ತಿರಬಹುದು ನೀವು. ಸರ್ಕಾರದಿಂದ ಅಧಿಕೃತ ಘೋಷಣೆ ಇನ್ನೂವರೆಗೂ ಬಂದಿಲ್ಲ. ಫೆಬ್ರವರಿ 19, 20ಕ್ಕೆ ಸದ್ಯಕ್ಕೆ ರಜೆ ಇಲ್ಲ. ಆದರೆ ಪರಿಸ್ಥಿತಿ ನೋಡಿ ನಿರ್ಧಾರ ತಗೋಬಹುದು.
ನಾಳೆ ಬೆಳಗ್ಗೆ ಬಸ್ ಸಂಚಾರ ತೀರಾ ವಿರಳವಾದರೆ ಆಯಾ ಜಿಲ್ಲಾಧಿಕಾರಿಗಳು ಅಥವಾ ಶಾಲಾ ಆಡಳಿತ ಮಂಡಳಿಗಳು ಸ್ಥಳೀಯವಾಗಿ ರಜೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ನಾವು ನಿಮಗೆ ಸುದ್ದಿಯನ್ನು ಕೊಡ್ತೀವಿ. ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಹೋಗಬಾರ್ದು, ಆಮೇಲೆ ಹೊರಡೋದು ಒಳ್ಳೇದಂತ ಅನಿಸುತ್ತೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆ ಮುಷ್ಕರ ನಡೆದಾಗ ಸರ್ಕಾರ ಎಸ್ಮಾ ಜಾರಿಗೆ ತಂದಿತ್ತು, ನೌಕರರನ್ನ ಸಸ್ಪೆಂಡ್ ಮಾಡಿತ್ತು. ಆದರೆ ಈ ಬಾರಿ ನಿವೃತ್ತ ನೌಕರರು ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಎಲ್ಲ ವಿಭಾಗದ ನೌಕರರು ಒಟ್ಟಾಗಿದ್ದಾರೆ. ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಪ್ರಯಾಣಿಕರು ಮಾತ್ರ ನಿಮ್ಮ ಜಗಳದಲ್ಲಿ ನಾವು ಸಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ನಾಳೆ ಮತ್ತು ನಾಡಿದ್ದು ರಾಜ್ಯದ ಸಾರಿಗೆ ವ್ಯವಸ್ಥೆ ಅಕ್ಷರಶಃ ಹಳಿ ತಪ್ಪುವ ಸಾಧ್ಯತೆ ಇದೆ. ಒಂದು ಕಡೆ ನೌಕರರ ನ್ಯಾಯಯುತ ಬೇಡಿಕೆಗಳು, ಇನ್ನೊಂದು ಕಡೆ ಸರ್ಕಾರದ ಕಠಿಣ ನಿಲುವು. ಇದರ ಮಧ್ಯೆ ಸ್ಯಾಂಡ್ವಿಚ್ ಥರ ಆಗ್ತಾ ಇರೋದು ಜನಸಾಮಾನ್ಯ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಸಾರಿಗೆ ನೌಕರರ ಬೇಡಿಕೆಗಳು ಸರಿಯಾಗಿದ್ದಾವ? ಅವರಿಗೆ ಸರ್ಕಾರಿ ನೌಕರರ ಸ್ಥಾನಮಾನ ಸಿಗಬೇಕಾ ಅಥವಾ ಬಸ್ ಬಂದ್ ಮಾಡಿ ಜನರಿಗೆ ತೊಂದರೆ ಕೊಡೋದು ತಪ್ಪ? ನಾಳೆ ನೀವು ಬಸ್ನಲ್ಲಿ ಹೋಗೋ ಪ್ಲಾನ್ ಏನಾದರೂ ಮಾಡಿದ್ದೀರಾ? ಈ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.